Welcome to Digital Learning, Department of Collegiate Education. Dear students, I am Smita, working as Assistant Professor of Commerce. In this video, I would like to explain the effects of negative attitude, which is the topic under the chapter Attitude and Emotional Intelligence. Learning objectives of this topic is to understand the effects of negative attitudes, to sensitize the importance of overcoming negative attitude. Effects of negative attitude includes it shortens life, it creates unpleasant future, it harms others, it produces negative effects, insecurity, lack of belief, develop stress, difficult to work in team. ಡಿಯರ್ ಸ್ಟೂಡೆಂಟ್ಸ್, ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ನಾವು ಪಾಸಿಟಿವ್ ಆಗೇ ಇರಬೇಕಂತೆ. ಅದರ್ವೈಸ್ ನಾವು ನೆಗೆಟಿವ್ ಆಗಿ ಹೆಚ್ಚಿಗೆ ಥಿಂಕ್ ಮಾಡ್ತಾ ಹೋದರೆ ಅದರ ಎಫೆಕ್ಟ್ಸ್ ಏನೇನಾಗುತ್ತೆ ಅಂದರೆ ಇದರಲ್ಲಿ ಇಟ್ ಶಾರ್ಟನ್ಸ್ ಲೈಫ್ ಅಂತ ಹೇಳ್ತೀವಿ. ಸೊ ನಮ್ಮ ಲೈಫನ್ನು ಏನಿದೆ, ನಮ್ಮ ಒಂದು ಜೀವನನ ಇದನ್ನೇ ಸಹ ಅದು ಆಯುಸನ್ನೇ ನಮಗೆ ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳಿ. ದೆನ್ ಇಟ್ ಕ್ರಿಯೇಟ್ಸ್ ಅನ್ಪ್ಲೆಸೆಂಟ್ ಫ್ಯೂಚರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಮ್ಮ ಭವಿಷ್ಯ ನೋಡಿ, ಅನ್ಪ್ಲೆಸೆಂಟ್ ಫ್ಯೂಚರ್, ನಮ್ಮ ಭವಿಷ್ಯದ ಏನಿದೆ ತುಂಬ ಹಿತಕರವಾಗಿರೋದಿಲ್ಲ ಅಂತೇಳಿ. ದೆನ್ ಆಲ್ಸೋ ಇಟ್ ಹಾರ್ಮ್ಸ್ ಅದರ್ಸ್, ನೋಡಿ ಬೇರೆಯವ್ರಿಗೂ ಇದರಿಂದ ತೊಂದರೆ ಆಗುತ್ತೆ, ಮತ್ತು ಇದರಿಂದ ನೆಗೆಟಿವ್ ಎಫೆಕ್ಟ್ಸ್ ಅನ್ನೋದು ಬರುತ್ತೆ ಇಲ್ವಾ. ನಮಗೆ ಯಾವಾಗಲೂ ನಾವು ನೆಗೆಟಿವ್ ಆಗಿನೇ ಇದರಲ್ಲಿ ನಕಾರಾತ್ಮಕವಾಗಿಯೇ ನಾವು ಇದರಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ದೆನ್ ಇನ್ಸೆಕ್ಯೂರಿಟಿ, ನೋಡಿ ಇದರಲ್ಲಿ ಜಾಬ್ನ ನಾವು ಇಲ್ಲೇ ಕೆಲಸ ಮಾಡಲಿ ಅಥವಾ ನಮ್ಮ ಜೀವನದಲ್ಲೇ ಆಗಲಿ ನಮಗೆ ಸೆಕ್ಯೂರಿಟಿ ಅನ್ನೋದೇ ಫೀಲ್ ಆಗೋದಿಲ್ಲ, ಭದ್ರತೆ ಅನ್ನೋದು ಇರುತ್ತೆ. ದೆನ್ ಲ್ಯಾಕ್ ಆಫ್ ಬಿಲೀಫ್, ನೋಡಿ ನಂಬಿಕೆ ಅನ್ನೋದನ್ನ ನಾವು ಕಳ್ಕೊಂಡ್ಬಿಡ್ತೀವಿ, ಮತ್ತು ಹೆಚ್ಚಿಗೆ ನಮಗೆ ಸ್ಟ್ರೆಸ್ ಆಗುತ್ತೆ. ದೆನ್ ಡಿಫಿಕಲ್ಟ್ ಟು ವರ್ಕ್ ಇನ್ ಟೀಮ್, ನಾವು ಟೀಮಲ್ಲಿ ವರ್ಕ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಲೆಟ್ ವಿ ಡಿಸ್ಕಸ್ ಈಚ್ ಪಾಯಿಂಟ್ಸ್. ಸೊ ಇಟ್ ಶಾರ್ಟನ್ಸ್ ಲೈಫ್. The more often one becomes anger, upset or frustrated, the less days one will have left to live ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ನೋಡಿ ನಮ್ಮ ಆಯುಸ್ಸು ನೋಡಿ ಶಾರ್ಟನ್ಸ್ ಲೈಫ್ ಅಂತ ಹೇಳಿದೆ. ಅಂದ್ರೆ ನಮ್ಮ ಆಯುಸ್ಸೇನಿದೆ ಆಯುಸ್ಸನ್ನೇ ಇದು ಕಡಿಮೆ ಮಾಡಿಬಿಡುತ್ತೆ ಅಂತೇಳಿ. ನಾವು ಜಾಸ್ತಿ ಆಂಗ್ರಿ, ನಾವು ಜಾಸ್ತಿ ಸಿಟ್ಟಾದಷ್ಟು ವೆನ್ ವಿಲ್ ಇಟ್ ದ ಮೋರ್ ಆಫನ್ ಒನ್ ಬಿಕಮ್ಸ್ ಆಂಗರ್ ಅಂತೇಳಿ, ಆಂಗ್ರಿ. ಸೊ ನಮಗೆ ಜಾಸ್ತಿ ಸಿಟ್ಟಾದಷ್ಟು, ಜಾಸ್ತಿ ನಾವು ನಮ್ಮ ಮೈಂಡನ್ನು ಅಪ್ಸೆಟ್ ಮಾಡ್ಕೊಂಡಷ್ಟು ನಮಗೆ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಆಯುಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತೇಳಿ. ಯಾಕೆ ಅಂದರೆ ನೋಡಿ ನಮಗೆ ಸಾಮಾನ್ಯವಾಗಿ ಜಾಸ್ತಿ ನಾವು ಸಿಟ್ಟು ಮಾಡ್ಕೊತಾ ಇತ್ತು ಅಂದರೆ ನಮಗೆ ಬಿ ಪಿ ಅನ್ನೋದು ಫ್ರೀಯಾಗಿ ಬಂದ್ಬಿಡುತ್ತೆ. ಸೊ ನೋಡಿ ಬಿ ಪಿ ಅನ್ನೋದು ನಮಗಿದೆ ಅಂತಂದರೆ ಶುಗರ್ ಅನ್ನೋದು ಫ್ರೀಯಾಗಿ ಬಂದ್ಬಿಡುತ್ತೆ. ಶುಗರ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಲ್ಲ, ಅದು ಫ್ರೀಯಾಗಿ ಬಂದ್ಬಿಡುತ್ತೆ. ಸೊ ಬಿ ಪಿ ಇದೆ, ಶುಗರ್ ಇದೆ ಅಂದರೆ ನೆಕ್ಸ್ಟು ಹಾರ್ಟ್ ಅಟ್ಯಾಕ್ ಅಂತೆ, ಇನ್ನು ಯಾವ್ಯಾವುದೋ ಎಲ್ಲಾನು ಫ್ರೀಯಾಗಿ ಬಂದ್ಬಿಡುತ್ತೆ ನಮಗೆ. ಅಂದರೆ ನೋಡಿ ಎಲ್ಲರ ಲೈಫಲ್ಲೂ ಈ ಪ್ರಾಬ್ಲಮ್ಸ್ ಅನ್ನೋದು ಕಾಮನ್ ಆಗಿದ್ದೇ ಇರುತ್ತೆ. ಯಾರ ಲೈಫಲ್ಲೂ ನಾನು ತಿಳ್ಕೊಂಡಂಗೆ ಅವ್ರಿಗೆ ಯಾವುದೇ ಒಂದು ಪೊಸಿಷನ್ ಇರಲಿ, ಯಾಕೆಂದರೆ ನಾವೇನಪ್ಪ ಅಂದರೆ ಬೇರೆಯವ್ರು ನೋಡ್ಕೊಂಡು ಅವ್ರು ಸುಖವಾಗಿದ್ದಾರೆ ಅನ್ಕೊತಾ ಇರ್ತೀವಿ. ಇನ್ನೊಬ್ರು ಯಾರೋ ಕಾರಿದೆ, ಬಂಗ್ಲೆ ಇದೆ, ಸುಖವಾಗಿದ್ದಾರೆ ಅಂತ ಅನ್ಕೊತಾ ಇರ್ತೀವಿ ನಾವು. ಸೊ ಕಾರು ಬಂಗ್ಲೆ ನನ್ನ ಹತ್ರ ಇದೆ ಅನ್ನೋದಕ್ಕಿಂತ ನಮ್ಮ ಲೈಫಲ್ಲಿ ನಾವು ಎಷ್ಟು ತೃಪ್ತಿಯಿಂದ ಇದ್ದೀವಿ ಅನ್ನೋದು, ಎಷ್ಟು ನೆಮ್ಮದಿಯಿಂದ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಿ. ನೋಡಿ ದೂರದಲ್ಲಿ ನೋಡ್ಬಿಟ್ಟು ಬೆಟ್ಟ ನಮ್ಗೆ ಹತ್ರದಲ್ಲೇ ಕಾಣಿಸ್ತಾ ಇರುತ್ತೆ, ಅದು ನಡ್ಕೊಂಡು ಹೋದಾಗಲೇ ಗೊತ್ತಾಗೋದು ಅದು ತುಂಬ ದೂರ ಇದೆ ಅಂತೇಳಿ. ಹಾಗೇನೆ ಬೇರೆಯವ್ರು ಇದನ್ನ ಸಂಪತ್ತನ್ನು ನೋಡಿ ನಾವು ಅವ್ರು ಚೆನ್ನಾಗಿದ್ದಾರೆ ಅನ್ಕೊತಾ ಇರ್ತೀವಿ, ಆದರೆ ಅವ್ರ ಲೈಫಲ್ಲೂ ತುಂಬಾ ಅವ್ರಿಗೂ ಸಹ ಸ್ಟ್ರೆಸ್ ಅನ್ನೋದು ಇರುತ್ತೆ. ಹಾಗಾಗಿ ನಾವು ಹೆಚ್ಚಿಗೆ ಸಿಟ್ಟು ಮಾಡ್ಕೊತೀವಿ, ನೋಡಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಇದರಿಂದ ನಮಗೆ ಸಿಟ್ಟು ಬರ್ತಾ ಇದೆ ಅಂತಂದ್ರೆ ತುಂಬಾನೇ ನಾವು ಫ್ರಸ್ಟ್ರೇಟ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಲೈಫ್ ಅನ್ನೋದೇ, ನಮ್ಮ ಆಯುಸ್ ಅನ್ನೋದೇ ಇದರಲ್ಲಿ ಕಡಿಮೆ ಆಗುತ್ತೆ. ಸೊ ಇಟ್ ಕ್ರಿಯೇಟ್ಸ್ ಅನ್ಪ್ಲೆಸೆಂಟ್ ಫ್ಯೂಚರ್. ನೋಡಿ ಇಫ್ ಎನಿ ಒನ್ ಕಾನ್ಸ್ಟಾಂಟ್ಲಿ ಡಿಸ್ಸ್ಯಾಟಿಸ್ಫೈಡ್ ವಿತ್ ಸರ್ಕಮ್ಸ್ಟಾನ್ಸಸ್ in future one is sure to meet with more of the things he or she is unhappy about.
ಅಂದ್ರೆ ಇಲ್ಲಿ ನಮ್ಮ ಫ್ಯೂಚರ್ ಲೈಫ್ ಏನಾಗುತ್ತೆ ತುಂಬಾ ಅನ್ಪ್ಲೆಸೆಂಟ್ ಆಗುತ್ತೆ. ಅಂದ್ರೆ ನಮ್ಮ ಭವಿಷ್ಯ ಅನ್ನೋದೇನಿದೆ ಅದು ತುಂಬಾ ಹಿತಕರವಾಗಿರೋದಿಲ್ಲ. ಯಾಕೆಂದ್ರೆ ನೋಡಿ, ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀನಿ. ಸೊ ನನಗೆ ಕೆಲಸ ಸಿಗೋದಿಲ್ಲ, ಸೊ ನನ್ಗೇನಕ್ಕೂ ನಾನು ಕೆಲ್ಸಕ್ಕೆ ಬರ್ತಾಳು, ಸೊ ನನ್ಗೇನು ಯೂಸ್ ಇಲ್ಲ ಅನ್ನೋ ಥರ ನೋಡಿ ಎಲ್ಲವನ್ನೂ ನಾವು ನೆಗೆಟಿವ್ ಆಗಿ ನನ್ನ ಮೈಂಡಲ್ಲಿ ನಾನು ಯೋಚನೆ ಮಾಡ್ತಾ ಹೋಗ್ತಾ ಇತ್ತು ಅಂದ್ರೆ, ನನ್ನ ಮೈಂಡಲ್ಲಿ ತುಂಬ್ತಾ ಹೋಗ್ತಾ ಇತ್ತು ಅಂದ್ರೆ, ಇದರಿಂದ ಏನಾಗುತ್ತೆ, ನಮ್ಮ ಭವಿಷ್ಯನೂ ಸಹ ಚೆನ್ನಾಗಿರೋದಿಲ್ಲ. ಅಂದ್ರೆ ಹಾಗಾಗಿ ಕಾನ್ಸ್ಟಾಂಟ್ ಆಗಿ ನಾವು ಡಿಸ್ಸ್ಯಾಟಿಸ್ಫೈ ಆದ್ರೆ, ಅದಕ್ಕೆ ನೋಡಿ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ನಾವೇನಪ್ಪಾ ಅಂದ್ರೆ ಒಂದನ್ನ ಪಾಸಿಟಿವ್ನೆಸ್ ಇಂದನೇ ನಾವು ಎದ್ದೇಳ್ಬೇಕಂತೆ. ಈ ಜೀವನದಲ್ಲಿ ಇವತ್ತು ನಾನೇನಾದ್ರೂ ಒಂದು ಹೊಸ ಕೆಲಸ ಮಾಡ್ತೀನಿ, ಈ ದೇವರು ನನಗೆ ಒಂದು ದಿನ ಎಕ್ಸ್ಟ್ರಾ ಬದುಕೋಕೆ ಅವಕಾಶ ಕೊಟ್ಟಿದ್ದಾನೆ, ಸೊ ಹಾಗಾಗಿ ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನ ನಾನು ಮಾಡ್ತೀನಿ, ಇವತ್ತು ನನಗೆಲ್ಲಾನು ಸ್ಟ್ರೆಂತ್ ಇದೆ, ಎನರ್ಜಿ ಇದೆ ಅಂತಾನೆ ಇರ್ಬೇಕಂತ. ಬಟ್ ನಾವು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ, ಸೊ ನೆಗೆಟಿವಿಟಿ ಏನದು ಎಫೆಕ್ಟ್ಸ್ ಹೇಗಾಗುತ್ತೆ ಅಂದ್ರೆ, ನಮ್ಮ ಭವಿಷ್ಯನೂ ಸಹ ಅದು ಒಳ್ಳೆ ರೀತಿಯಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಎವ್ರಿಥಿಂಗ್ಸ್ ಏನಿದೆ, ಎಲ್ಲಾ ಥಿಂಗ್ಸ್ ಅಲ್ಲೂ ಸಹ ನಾವು ನೆಗೆಟಿವ್ ಅನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಥಿಂಗ್ ಇಸ್ ಇಟ್ ಹಾರ್ಮ್ಸ್ ಅದರ್ಸ್. ಇದರಿಂದ ಬೇರೆಯವ್ರಿಗೂ ಸಹ ತೊಂದರೆ ಆಗುತ್ತೆ. ಅಂದ್ರೆ ನೆಗೆಟಿವ್ ಮೂಡ್ ನಾಟ್ ಓನ್ಲಿ ಎಫೆಕ್ಟ್ಸ್ ಇಂಡಿವಿಜುವಲ್ ಬಟ್ ಆಲ್ಸೋ ಇಟ್ ಎಫೆಕ್ಟ್ಸ್ ಪೀಪಲ್ ಸರೌಂಡಿಂಗ್ ವಿತ್ ಅಸ್ ಅಂತ. ಬೆಳಗ್ಗೆ ನಮ್ಗೇನಾಗುತ್ತೆ ಅಂದ್ರೆ, ಎದ್ದ ತಕ್ಷಣ ನಮಗೆ ನಾವೇ ತೊಂದರೆ ಮಾಡ್ಕೊಳ್ಳಲ್ಲ, ನಾವು ಬೇರೆಯವ್ರಿಗೂ ಸಹ ತೊಂದರೆ ಮಾಡ್ತೀವಿ. ಅಂದ್ರೆ ನಾವು ಸಿಟ್ಟಲ್ಲಿ ಇರ್ತೀವಿ, ಬೇರೆಯವ್ರು ಏನಾದ್ರು ಕೇಳ್ತಂದ್ರೆ ಅವ್ರ ಮೇಲೂ ಸಹ ರೇಗಾಡ್ಬಿಡ್ತೀವಿ, ಅವ್ರ ಮೇಲೂ ಕೂಗಾಡ್ಬಿಡ್ತೀವಿ, ಅವ್ರ ಇನ್ನೊಂದ್ಸತಿ ನಮ್ಮನ್ನ ಮಾತಾಡ್ಸಕ್ ಬರಬಾರ್ದು, ಆ ರೀತಿಯಾಗಿ ಅವ್ರ ಮೇಲೆ ಕೂಗಾಡ್ಬಿಡ್ತೀವಿ ಅಲ್ವಾ. ಜಸ್ಟ್ ನಿಮ್ದು ಕೆಲವು ಯಾವ ರೀತಿ ನೆಗೆಟಿವಿಟಿ ಇರುತ್ತೆ ಅಂದ್ರೆ, ಜಸ್ಟ್ ನಿಮ್ ತಿಂಡಿ ಆಯ್ತಾ ಅಥವಾ ಊಟ ಆಯ್ತಾ ಅಂತ ಕೇಳಿದ್ರೆ ಎಸ್ ಆರ್ ನೋ ಅಲ್ವಾ. ನಿಮ್ ತಿಂಡಿ ಆಯ್ತಾ ಅಂದ್ರೆ ಎಸ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ತಿಂಡಿ ಆಯ್ತಾ ಅಂದ್ರೆ ಓ ಇಲ್ಲಪ್ಪ ನೀ ಏನ್ ಕೊಡಿಸ್ತೀಯಾ ಅಂದ್ರೆ, ದಟ್ಸ್ ವೇ ಆಫ್ ಒಂದ್ ರೀತಿ ನೆಗೆಟಿವ್ ಅನ್ನೋದು ನನಗೆ ನಮ್ಮ ಮೈಂಡ್ ಅಲ್ಲಿ ಡೆವಲಪ್ ಆಗ್ಬಿಟ್ಟಿರುತ್ತೆ ಅದು. ಹಾಗಾಗಿ ಅದು ನಮಗ್ ನಾವೇ ತೊಂದರೆ ಮಾಡ್ಕೊಳ್ಳೋದು ಅಲ್ಲದೆ, ನಾವು ಬೇರೆಯವ್ರಿಗೂ ಸಹ ಅವ್ರ ಮೇಲೂ ಸಹ ಕೂಗಾಡ್ತಾ ಇರ್ತೀವಿ. ಸೊ ಇಟ್ ಪ್ರೊಡ್ಯೂಸಸ್ ನೆಗೆಟಿವ್ ಎಫೆಕ್ಟ್ಸ್. ನೋಡಿ ಇನ್ನೊಂದೇನಪ್ಪಾ ಅಂದ್ರೆ, ಈ ನೆಗೆಟಿವ್ ಆಟಿಟ್ಯೂಡ್ ಇರೋದ್ರಿಂದ ಇದ್ರ ಎಫೆಕ್ಟ್ ಇನ್ನೊಂದು ಯಾವ ರೀತಿ ನಮಗೆ ಸಮಸ್ಯೆ ಆಗುತ್ತೆ ಅಂದ್ರೆ, ಇದು ನೆಗೆಟಿವ್ ಎಫೆಕ್ಟ್ಸ್ ಅನ್ನೇ ಇದು ಹೆಚ್ಚಿಗೆ ಮಾಡುತ್ತೆ, ನೆಗೆಟಿವ್ ಎಫೆಕ್ಟ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇಲ್ಲಿ ಹೆಚ್ಚಿಗೆ ನಕಾರಾತ್ಮಕ ಭಾವನೆಗಳೇ ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎವ್ರಿ ಕಾಸ್ ಹ್ಯಾಸ್ ಅನ್ ಎಫೆಕ್ಟ್ ಅಂಡ್ ಸೊ ಒನ್ಸ್ ನೆಗೆಟಿವ್ ಆಟಿಟ್ಯೂಡ್ ಪ್ರೊಡ್ಯೂಸರ್ಸ್ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ನೋಡಿ, ನಾವು ಸಿಟ್ಟಾಗಿದ್ದೀವಿ, ಎಫೆಕ್ಟ್ ಏನಪ್ಪಾ ಅಂದ್ರೆ, ನಾವ್ ಎಲ್ಲಾರನು ಬೈದ್ ಹಾಕೊಂಡ್ಬರ್ತೀವಿ, ಎಲ್ಲಾರನು ಬೈದ್ ಬಿಡ್ತೀವಿ, ಅಥವಾ ಏನಾದ್ರು ಸ್ವಲ್ಪ ತೀರಾ ಇದಾಯ್ತು ಅಂದ್ರೆ ಚಿಕ್ಕ ಮಕ್ಳು ಅಥವಾ ಇನ್ನೇನೋ ನಮ್ಮನ್ನ ಮಾತಾಡ್ಸಂದ್ರೆ ಬೇಕಾದ್ರೆ ಹೊಡೆದೇ ಬಿಡ್ತಾರೆ ಅವರು. ಅಂದ್ರೆ ಆ ಲೆವೆಲ್ ಅಲ್ಲಿ ನಾವು ಒಂದು ನೆಗೆಟಿವಿಟಿ ಅನ್ನೋದು ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಅಗೈನ್ ಬೇರೆಯವ್ರ ಮೇಲೂ ಪರಿಣಾಮ ಬೀರುತ್ತೆ. ಇಟ್ ಆಲ್ಸೋ ಕಾಸ್ ಆರ್ ಪ್ರೊಡ್ಯೂಸರ್ಸ್ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್. ಎಲ್ಲ ಒಂದು ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ ನಮ್ಗೆ ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲವನ್ನು ನಾನು ನೆಗೆಟಿವ್ ಆಗಿ ನೋಡ್ತಾ ಹೋಗ್ತೀನಿ. ನೋಡಿ, ಕೆಲವ್ರು ಹೇಗಪ್ಪ ಅಂದ್ರೆ, ಎಷ್ಟೇ ಯಾವ್ದೇ ರೀತಿ ಕೇಳಿದ್ರು ಎಲ್ಲವನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ನೋಡಿ, ತಪ್ಪರ್ಥ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಇನ್ಸೆಕ್ಯೂರಿಟಿ. ನೋಡಿ, ಇಟ್ ಲೀಡ್ಸ್ feeling of insecurity of job. People think doing job is harder and afraid of losing their job. So it leads feeling of insecurity. ನಮ್ಗೆ ಏನಾಗುತ್ತಪ್ಪ ಅಂದ್ರೆ, ಇದರಿಂದ ಇನ್ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗುತ್ತೆ, ಅಂದ್ರೆ ಅಭದ್ರತೆ ಅನ್ಸುತ್ತೆ ನಮ್ಗೆ. ಮತ್ತೇನಪ್ಪಾ ಅಂದ್ರೆ, ಪೀಪಲ್ ಏನಿರ್ತಾರೆ ಅವ್ರಿಗೆ ಕೆಲಸ ಮಾಡೋದು ಹಾರ್ಡರ್, ನೋಡಿ ತುಂಬಾ ಕಷ್ಟ ಅನ್ಸುತ್ತೆ. ಹಾರ್ಡ್ ಬೇರೆ, ಹಾರ್ಡರ್ ಬೇರೆ. ಸೊ ಹಾರ್ಡ್ ವರ್ಕರ್ ಅಲ್ಲ, ಹಾರ್ಡರ್ ಅಲ್ವಾ, ತುಂಬಾನೇ ಕಷ್ಟಪಡ್ತಾನೆ ಕೆಲಸ ಮಾಡೋದಕ್ಕೆ. ಆ ಕೆಲಸ ಮಾಡೋದು ತುಂಬಾ ಕಷ್ಟ ಅನಿಸ್ತಿರುತ್ತೆ ಅವನಿಗೆ, ಭಯ ಇರುತ್ತೆ, ಎಲ್ಲಿ ಕೆಲಸವನ್ನ ಕಳ್ಕೊಂಡ್ಬಿಡ್ತೀನೋ ಅಂತಕ್ಕಂಥ ಅವನಿಗೆ ಭಯ ಅನ್ನೋದು ಅವನಿಗೆ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಅವನಲ್ಲಿ ಮೈಂಡಲ್ಲಿ ಎಲ್ಲ ಥಾಟ್ಸ್ ಅನ್ನು ಏನ್ ತುಂಬಿಕೊಂಡಿರ್ತಾನೆ, ನೆಗೆಟಿವಿಟಿನೇ ಅವನು ತುಂಬಿಕೊಂಡಿರ್ತಾನೆ. ಹಾಗಾಗಿ ಎಲ್ಲಿ ನಾನು ಕೆಲಸ ಕಳ್ಕೊಂಡ್ಬಿಡ್ತೀನಪ್ಪ, ಬೆಳಗ್ಗೆ ಎದ್ರೆ ಅವನಿಗೆ ಅದೇ ಯೋಚನೆ ಇರುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಇಸ್ ಲ್ಯಾಕ್ ಆಫ್ ಬಿಲೀಫ್. The employees are lack of beliefs in themselves. They think that they cannot do the assigned job. ನೋಡಿ, ನಮ್ಗೆ ನಂಬಿಕೆ ಅನ್ನೋದು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನೋಡಿ ಏನಪ್ಪಾ ಅಂದ್ರೆ, ಫಸ್ಟ್ ನಾವು ಬೇರೆಯವ್ರನ್ನ ನಂಬ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಆದ್ರೆ ನಮ್ಮ ಮೇಲೇನೆ ನಮ್ಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಸೊ ಪಾಸಿಟಿವ್ ಆಗಿದ್ರೆ ನಂಬಿಕೆ ಅನ್ನೋದಿರುತ್ತೆ. ಬಟ್ ಇಲ್ಲಿ ನೆಗೆಟಿವಿಟಿ ಏನಾಗ್ತದೆ, ಎಲ್ಲರೂ ನೆಗೆಟಿವ್ ಆಗಿದ್ದಾಗ ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಇನ್ಫ್ಲೂಯೆನ್ಸ್ ಆಫ್ ನೆಗೆಟಿವ್
ಅಟಿಟ್ಯೂಡ್ ಹೇಗಿರುತ್ತೆ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ. ನಾನೇ ಈ ಕೆಲಸ ಮಾಡ್ತೀನಿ, ಸೊ ನಂಗೆ ಈ ಕೆಲಸ ಮಾಡೋಕ್ಕಾಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮ ಮೇಲೆ ನಾವು ಕಳ್ಕೊಂಡ್ಬಿಡ್ತೀವಿ. ಕೊಟ್ಟಿರ್ತಕ್ಕಂಥ ಏನು ವರ್ಕ್ ಅಸೈನ್ಮೆಂಟ್ ಏನು ಮಾಡಿರ್ತಾರೆ ಅದನ್ನ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಅನ್ನೋದು ನಮಗೆ ಕಾಡ್ತಾ ಇರುತ್ತೆ. ಸೊ ಡೆವಲಪ್ ಸ್ಟ್ರೆಸ್. ಎ ನೆಗೆಟಿವ್ ಆಟಿಟ್ಯೂಡ್ ಲೀಡ್ಸ್ ಗ್ರೇಟರ್ ಸ್ಟ್ರೆಸ್ ಆಫ್ ಡೂಯಿಂಗ್ ದೇರ್ ಜಾಬ್. ನೆಗೆಟಿವ್ ಆಟಿಟ್ಯೂಡ್ ಅನ್ನೋದು ಹೇಗಪ್ಪ ಅಂದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ ನಮ್ಗೆ, ಅಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಏನ್ ಕೊಟ್ಟಿರ್ತಾರೆ ಕೆಲಸ, ತುಂಬಾ ಒತ್ತಡ ಅನ್ಸ್ತಾ ಇರುತ್ತೆ ನಮ್ಗೆ, ಅದು ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆ ಕೆಲಸ ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ ಅನ್ಸ್ತಾ ಇರುತ್ತೆ. ಇಟ್ ಲೀಡ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಹಾರ್ಟ್ ಡಿಸೀಸಸ್, BP ಎಕ್ಸೆಟ್ರಾ ಅಂತ. ಅಂದ್ರೆ ಇಲ್ಲಿ ಆಕ್ಚುಲ್ ಆಗಿ ನೋಡಿ, ನಮ್ಗೆ ಈ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ರೆ, ಒತ್ತಡ ಅನ್ನೋದು ಜಾಸ್ತಿ ಆಗ್ಬಿಟ್ರೆ ನಾನಾ ರೀತಿಯ ಒಂದು ಸಮಸ್ಯೆಗಳು ನಮಗೆ ಬರ್ತಾ ಹೋಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, BP ಇರ್ಬೋದು, ಆ ರೀತಿಯಾಗಿ. ಅಂದ್ರೆ ಹಾಗಾಗಿನೇ ಈ ನೆಗೆಟಿವಿಟಿ ಇದೆಯಲ್ಲ, ತುಂಬಾನೇ ಒಂದು ರೀತಿ ನಮ್ಮ ಲೈಫಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲದರಲ್ಲೂ ನಾವು ಇಟ್ ಪಾಸಿಬಲ್ ನೋಡಿ. ಇಲ್ಲೇನಗಪ್ಪ ಅಂದ್ರೆ ಒನ್ ಟೈಮ್ ಏನಪ್ಪ ನಮ್ಗೆ ಇಲ್ಲಿ ಕಷ್ಟ ಆಗಿದೆ ಅಂತಂದ್ರೆ, ಈಗ ಜಾಬ್ ಕಳ್ಕೊಂಡೆ ನಾನು ಅಂದ್ರೆ ಅದಕ್ಕಿಂತ ನಂಗೆ ಒಳ್ಳೆ ಜಾಬ್ ಸಿಗ್ಬೋದು ಅಲ್ವಾ, ಕ್ಯಾನ್ ಗೆಟ್ ದಿ ಬೆಟರ್ ಜಾಬ್ ಅಂತ ಹೇಳಿ ನಾನು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಸಮಸ್ಯೆಗಳಾಗೋದಿಲ್ಲ. ಬಟ್ ಅಯ್ಯೋ ನಮ್ ಕೆಲಸ ಹೊಟ್ಟೋಯ್ತಲ್ಲ, ನಂಗೇನು ಜೀವನ ಹೀಗೆ ಮಾಡಲಿ ನಾನು, ನಂಗೆ ತುಂಬಾ ಕಷ್ಟ ಅಂತಕ್ಕಂಥ ನೆಗೆಟಿವ್ ಆಟಿಟ್ಯೂಡ್ಸ್ ಇಲ್ಲಿ ತುಂಬಿಕೊಳ್ಳುತ್ತೆ. ಸೊ ಡಿಫಿಕಲ್ಟ್ ಟು ವರ್ಕ್ ಇನ್ ಟೀಮ್. ಸೊ ನೆಗೆಟಿವ್ ಆಟಿಟ್ಯೂಡ್ ಅನ್ನೋದೇನಿದೆ, ಇಟ್ ಲೀಡ್ಸ್ ಟು ಡಿಫಿಕಲ್ಟ್ ಟು ವರ್ಕ್ ಇನ್ ಟೀಮ್. ನೋಡಿ, ಟೀಮ್ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ, ತುಂಬಾ ಕಷ್ಟ ಅನ್ಸುತ್ತೆ. ದೇ ಆರ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಲ್ಯಾಕ್ ಅಂಡರ್ಸ್ಟ್ಯಾಂಡಿಂಗ್ ದೇಮ್ ಅಂತ. ಅಂದ್ರೆ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಅವ್ರಿಗೆ. ದೇ ಆಲ್ವೇಸ್ ಥಿಂಕಿಂಗ್ ನೆಗೆಟಿವ್ಲಿ ಅಬೌಟ್ ಅದರ್ ಆಟಿಟ್ಯೂಡ್. ಎಲ್ಲವನ್ನು ಇವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಹೇಗಪ್ಪ ಅಂದ್ರೆ ನಿಮ್ಗೆ ಅವರು ಒಳ್ಳೆ ರೀತಿಯಲ್ಲೇ ನಿಮ್ ಜೊತೆ ಇದ್ರು ಇವ್ರೇನಪ್ಪಾ ಅಂದ್ರೆ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಮಳೆ ಬಂತು, ಯಾಕಾದ್ರೂ ಮಳೆ ಬಂತಪ್ಪ, ಅಥವಾ ಇವ್ರೇನೋ ಒಂದು ಮಾತಾಡಿಸ್ತವ್ರು ಬಂದು, ಅವ್ನು ಯಾಕಾದ್ರೂ ನನ್ ಮಾತಾಡಿಸ್ತಿದ್ದಾನೆ ಅಂತ ಅನ್ನೋ ರೀತಿಯಲ್ಲಿ. ಅಂದ್ರೆ ಯಾರು ನಮ್ ಜೊತೆಲಿ ಕೆಲಸ ಇರ್ತಾರೋ, ಜೊತೆಲಿ ಕೆಲಸ ಮಾಡೋಕ್ಕೂ ನಮ್ಗೆ ಇಷ್ಟ ಆಗೋದಿಲ್ಲ. ಬಟ್ ಅವ್ರೇನೋ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ರು, ಒಳ್ಳೆ ರೀತಿಯ ಅಪ್ರೋಚ್ ಇದ್ರು ಅವ್ರಿಗೆ, ನಾವು ಅದನ್ನ ಏನ್ ಮಾಡ್ತೀವಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನೋಡಿ, ಇಷ್ಟೆಲ್ಲಾನು ಇದೇನಪ್ಪ ಅಂದ್ರೆ ಇವೆಲ್ಲಾನು ದಿ ಎಫೆಕ್ಟ್ಸ್ ಆಫ್ ನೆಗೆಟಿವ್ ಒಂದು ಆಟಿಟ್ಯೂಡ್. ನೆಗೆಟಿವ್ ಆಟಿಟ್ಯೂಡ್ ಇತ್ತು ಅಂದ್ರೆ ನಮ್ಗೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತೇಳಿ. ಅಂದ್ರೆ ನಮ್ಮ ಲೈಫಲ್ಲಿ ತುಂಬಾನೇ ನಾವು ನೆಗೆಟಿವಿಟಿ ಕೊಟ್ಟೋಗ್ತೀವಿ. ಎಲ್ಲದ್ರಲ್ಲೂ ಸಹ ಏನು ನಮ್ಗೆ ತೊಂದರೆ ಇದೆ, ಕಷ್ಟ ಇದೆ, ನಮ್ಮ ಬಗ್ಗೆನೇ ನಮ್ಮನ್ನ ನಾವೇನೆ ಲೈಕ್ ಮಾಡೋದಿಲ್ಲ. ಅದಕ್ಕೆ ನೋಡಿ, ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆ ಹೇಳ್ತಾರೆ, ಏನಪ್ಪಾ ಅಂದ್ರೆ ಪ್ರತಿದಿನ ನಿನ್ನಲ್ಲೇ ನೀನ್ ಮಾತಾಡು ಅಂತೇಳಿ. ನಿನ್ನಲ್ಲೇ ನೀನ್ ಮಾತಾಡು ಅಂದ್ರೆ, ನಾನು ಇವತ್ತೇನಿದ್ದೀನಿ, ನಾನು ಇವತ್ತು ಒಳ್ಳೆ ದಿನ, ಇವತ್ತು ನಾನು ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನ ಮಾಡ್ತೀನಿ, ನಾನು ಮಾಡುವಂತಕ್ಕಂಥ ಎಬಿಲಿಟಿ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ನಿನ್ನಲ್ಲಿ ನೀನೇ ಮಾತಾಡು ಅಂತೇಳಿ. ಅಂದ್ರೆ ದಟ್ಸ್ ವಾಟ್ ಯು ಮೀನ್, ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ನೋಡಿ. ಅದು ಆ ತರ ಈಗ ನಾನು ಮಾಡಬಲ್ಲೆ ಅಂತಕ್ಕಂಥ ಒಂದು ಮನಸ್ಥಿತಿ ನಮಗೆ ಬರ್ತಾ ಇತ್ತು ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಂಪ್ರೂವ್ ಆಗ್ತಾ ಇರುತ್ತೆ. ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನೋಡಿ, ಕೆಲವರೆಲ್ಲ ಈ ಸ್ಯಾಡಿಸ್ಟ್ ಅಂತ ಹೇಳ್ತೀವಿ, ನೆಗೆಟಿವ್ ಪೀಪಲ್. ಸೊ ನೆಗೆಟಿವ್ ಪೀಪಲ್ ಜೊತೆ ಸೇರ್ಕೊಂಡಾಗ ಏನಾಗುತ್ತೆ, ನಮ್ಗೆ ನೆಗೆಟಿವಿಟಿ ಅನ್ನೋದೇ ನಮ್ಮಲ್ಲೂ ಸಹ ಡೆವಲಪ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಕೆಲಸ ಮಾಡೋಕ್ಕೂ ಕಷ್ಟಪಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕೂ ಸಹ ಕಷ್ಟಪಡ್ತೀವಿ. ತುಂಬಾ ಎಲ್ಲವನ್ನು ನಾವು ಎಲ್ಲರ ಬಗ್ಗೆನೂ, ಎಲ್ಲ ಸಿಚುಯೇಷನ್ ಬಗ್ಗೆನೂ ನಾವು ನೆಗೆಟಿವ್ ಆಗೇ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ, ಇಷ್ಟು ಎಲ್ಲಾನು ನಮ್ಗೆ ಎಫೆಕ್ಟ್ಸ್ ಆಫ್ ನೆಗೆಟಿವ್ ಆಗಿತ್ತು ಅಂದ್ರೆ ನಮ್ಗೆ ಯಾವ್ಯಾವ ರೀತಿ ನಮ್ಗೆ ತೊಂದರೆ ಆಗುತ್ತೆ. ಸೊ ಈಗ ಸ್ಟೂಡೆಂಟ್ಸ್, ಹಾಗಾಗಿ ನಾವು ಪಾಸಿಟಿವ್ ಆಗಿರೋಣ, ಎಲ್ಲದರಲ್ಲೂ ಒಳ್ಳೇದನ್ನೇ ಹುಡ್ಕೋಣ. ಯಾಕೆಂದ್ರೆ ಬೋತ್ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಸಾಮಾನ್ಯವಾಗಿ ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಹೇಗೆ ಅಂದ್ರೆ ಈ ಚಲಿಸುವ ಮೋಡಗಳು ಅಂತ ಹೇಳ್ತಾರೆ ನೋಡಿ, ಹಾಗೆ ಈ ಮೋಡ ಹೇಗೆ ಚಲಿಸ್ಕೊಂಡು ಹೋಗ್ತಾ ಇರತ್ತೋ ಅದೇ ರೀತಿ ಇವತ್ತು ಕಷ್ಟ ಬಂದಿದೆ, ಆ ಕಷ್ಟನೇ ಯಾವಾಗ್ಲೂ ನಮ್ಗಿರೋದಿಲ್ಲ, ನಾಳೆ ನಮಗೂ ಸುಖ ಬರುತ್ತೆ. ಸೊ ಸುಖ ಬಂದಿದೆ ಅಂತೇಳಿ ತುಂಬಾ ನಾವು ಖುಷಿ ಪಡೋಷ್ಟು ಇಲ್ಲ, ನೆಕ್ಸ್ಟ್ ಮೇ ಬಿ ಕಷ್ಟ ಬರ್ಬೋದು. ಆದ್ರೇನಪ್ಪಾ ಅಂದ್ರೆ ನಮ್ಮ ಮೈಂಡ್ ಅನ್ನ ನಾವು ಒಂದ್ ರೀತಿ ಕಾನ್ಸ್ಟ್ಯಾಂಟ್ ಮೈಂಡ್ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚಿಗೆ ನಮ್ಗೆ ಸುಖ ಬಂದಿದೆ ಅಂತೇಳಿ ತುಂಬಾ ಖುಷಿ ಪಟ್ಟು ಬೇರೆಯವ್ರನ್ನೆಲ್ಲ ಕಿಂಡಲ್ ಮಾಡೋ ಬದಲು
ಸೊ ಕೊಟ್ಟಿದ್ದಾನ ದೇವರು ನಮಗೆ ಈಗ ಕೊಟ್ಟಿದ್ದಾನೆ ಅಂತೇಳಿ ಒಂದು ಕಾಮ್ ಮೈಂಡನ್ನು ನಾವು ಕಲ್ತ್ಕೊಂತು ಅಂದರೆ ಕಷ್ಟ ಬರಲಿ ಸುಖ ಬರಲಿ ನಾವು ಅಷ್ಟಾಗಿ ಏನೋ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಕಷ್ಟ ಇದೆ, ಎಸ್ಪೆಷಲಿ ನಾವು ಕಷ್ಟ ಬಂದಾಗಲಿ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ, ಸುಖ ಬಂದಾಗ ಬಿಡಿ ಅಷ್ಟೇನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಬಟ್ ಈ ಕಷ್ಟ ಬಂದಾಗ ಅಷ್ಟಾಗಿ ನಾವು ಟೆನ್ಷನ್ ಅನ್ನೋದನ್ನ ಮಾಡ್ಕೊಳಕ್ ಹೋಗೋದಿಲ್ಲ. ಯಾವಾಗ ಎಲ್ಲವನ್ನು ಒಂದೇ ರೀತಿಯಲ್ಲಿ ತಗೊಂಡಾಗ ಕಷ್ಟ ಇದೆಯಾ ಇರ್ಲಿ ಬಿಡು, ಇನ್ನು ಫೇಸ್ ಮಾಡೋಣ, ನೆಕ್ಸ್ಟ್ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ. ಓಕೆ, ನಾನು ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಾನಾದರೂ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ನೀವು ಕಾಮೆಂಟ್ಸ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.